ಹಿಂದಿನ ವಿಡಿಯೋದಲ್ಲಿ ಯಶಸ್ಸಿನ ಸೀಕ್ರೆಟ್ ಮೊದಲನೇದು ಸಕ್ಸಸ್ ರಿಯಲೈಸೇಷನ್ ಬಗ್ಗೆ ಹೇಳಿದ್ದೆ. ನಿಮ್ಗೊಂದು ಸಲ ರಿಯಲೈಸೇಷನ್ ಆದರೆ ನಿಮ್ಮ ಕೈಯಲ್ಲಿ ಒಂದು ಬೀಜ ಬಂದ ಹಾಗೆ, ಸೀಡ್ಸ್. ಈಗ ಆ ಬೀಜನ ತಗೊಂಡು ನೀವು ಕಪಾಟಲ್ಲಿಟ್ಟರೆ ಆಗಲ್ಲ, ಕೈಯಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಅದಕ್ಕೆ ಫಲವತ್ತಾದ ಜಾಗ ನೋಡಿ ಬಿತ್ತಬೇಕಾಗತ್ತೆ. ಈಗ ಸಕ್ಸಸ್ನ ಎರಡನೇ ಸೀಕ್ರೆಟು ಗೋಲ್ ಸೆಟ್ಟಿಂಗ್. ಅಂದರೆ ನಿಮ್ಮ ರಿಯಲೈಸೇಷನ್ ಏನಾಗಿದೆ ಭಾವನೆಗೆ ಶೇಪ್ ಕೊಡೋದು. ನಿಮಗೀಗ ಅನಿಸಿದೆ ನಾನು ಗೆಲ್ತೀನಿ ಅಂತ. ಆ ಫೀಲ್ನ, ಆ ಸಫಲತೆಯ ಭಾವನೆಗೆ ನಿಶ್ಚಿತ ಆಕಾರ ಕೊಡೋದನ್ನು ಗೋಲ್ ಸೆಟ್ಟಿಂಗ್ ಅಂತಾರೆ. ನಿಮ್ಮ ಹತ್ರ ಈಗ ಆ್ಯಪಲ್ ಬೀಜ ಇದೆ, ಅದನ್ನು ನೀವು ಮನೆ ಹತ್ರನೇ ಬೀಜ ಬಿತ್ತಿದ್ರೆ ಫಲ ಕೊಡದೇನೂ ಇರ್ಬೋದು. ಸರಿಯಾದ ಜಾಗದಲ್ಲಿ ಬಿತ್ತಬೇಕಾಗತ್ತೆ. ಗೋಲ್ ಸೆಟ್ಟಿಂಗ್ ಬಗ್ಗೆ ಎರಡು ವಿಚಾರ ಏನು ತಿಳ್ಕೊಂಡಿರ್ಬೇಕಂದ್ರೆ, ಮೊದಲನೇದು, ನೀವೇನು ಗೋಲ್ ಸೆಟ್ಟಿಂಗ್ ಮಾಡಿದಿರೋ ಅದು ಅಂತಿಮ ಅಲ್ಲ, ಅಲ್ಟಿಮೇಟ್ ಅಲ್ಲ. ಎರಡನೇದು, ಜೀವನದ ಗುರಿ ಬದಲಾಗ್ತಾ ಇರುತ್ತೆ, ಅದರಲ್ಲಿ ಏನು ತಪ್ಪಿಲ್ಲ. ಉದಾಹರಣೆ ಹೇಳಬೇಕಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಮಾಡೋದು ನನ್ನ ಗುರಿನೇ ಆಗಿರಲಿಲ್ಲ. ಈಗ ಹಿಂದಿ ಚಾನಲ್ ಮಾಡಬೇಕಂತಿದ್ದೀನಿ, ಅದು ನನ್ನ 3 ತಿಂಗಳ ಹಿಂದಿನ ಗುರಿಲಿ ಲಿಸ್ಟಲ್ಲೇ ಇರಲಿಲ್ಲ. ಅಂದರೆ ಗುರಿನ ನಾವು ಎರಡು ರೀತಿ ಸೆಟ್ ಮಾಡ್ತೀವಿ. ಒಂದು ಇಚ್ಛೆ ಮುಖಾಂತರ, ಎರಡನೇದು ಪರಿಸ್ಥಿತಿಯ ಮುಖಾಂತರ. ಅರ್ಥ ಆಗಿಲ್ಲ ಅಲ್ವಾ? ಅರ್ಥ ಮಾಡಿಸ್ತೀನಿ ನೋಡಿ. ಮೊದಲನೇದು ಇಚ್ಛೆ. ಇದರಲ್ಲಿ ಎರಡು ಪ್ರಕಾರ, ಒಂದು ಸ್ವಯಂ ಇಚ್ಛೆ, ಎರಡನೇದು ಬೇರೆಯವರ ಇಚ್ಛೆಗೋಸ್ಕರ ಗೋಲ್ ಸೆಟ್ ಮಾಡೋದು. ಇನ್ನು ಎರಡನೇದು ಪರಿಸ್ಥಿತಿ. ಅದರಲ್ಲೂ 2 ಪಾಯಿಂಟ್ ಬರುತ್ತೆ. ಒಂದು, ನನಗೇನಾದರೂ ಆಗಿದ್ದರೆ ಗೋಲ್ ಸೆಟ್ ಮಾಡ್ಕೊಂಡಿರ್ತೀವಿ, ಇಲ್ಲ ಫ್ಯಾಮಿಲಿಗೆ ಏನಾದರೂ ಆಗಿದ್ದರೆ ಗೋಲ್ ಸೆಟ್ ಮಾಡೋಂಥದ್ದು. ಸ್ವಯಂ ಇಚ್ಛೆಯಲ್ಲಿ ಮೊದಲನೇದು ಸೇಫೆಸ್ಟ್ ಝೋನು, ಎರಡನೇದು ಬಿಗ್ ಡಿಫಿಕಲ್ಟು, ಮೂರನೇದು ಪರಿಸ್ಥಿತಿಯಲ್ಲಿ ಗೋಲ್ ಸೆಟ್ ಮಾಡೋವಂಥದ್ದು, ಮೂರನೇದು ವೆರಿ ಡಿಫಿಕಲ್ಟು, ನಾಲ್ಕನೇದು ಫ್ಯಾಮಿಲಿಗೋಸ್ಕರ ಮಾಡೋ ಅಂಥದ್ದು ಚಾಲೆಂಜ್. ಡೀಟೇಲ್ ಆಗಿ ಹೇಳ್ತೀನಿ. ನೀವೀಗ ಮೊದಲು ಮಾಡಬೇಕಾದ ಕೆಲಸ, ನಿಮ್ಮ ಗುರಿ ಯಾವ ಝೋನ್ನಲ್ಲಿದೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಯಾವ ಮಟ್ಟದಲ್ಲಿದೆ. ಸ್ವಯಂ ಇಚ್ಛೆ ಅಂದರೆ ನಿಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ, ಮನಸ್ಥಿತಿ ಪ್ರಕಾರ ಮಾಡಿಕೊಡೋಂಥದ್ದು. ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಯಾವುದಾದ್ರೂ ಡಾನ್ಸ್ ನೋಡ್ತೀರಾ, ಮನಸ್ಸಿಗೆ ಆಸೆ ಬರುತ್ತೆ, ನಾನು ಡಾನ್ಸ್ ಕಲಿಬೇಕು, ಡಾನ್ಸಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ. ಸ್ಕಿಲ್ ಇಲ್ಲ, ನಿಮಗೆ ರಿಯಲಿಸ್ಟಿಕ್ ಆಗಿ 2 ಸ್ಟೆಪ್ ಹಾಕ್ಲಿಕ್ಕೂ ಬರಲ್ಲ. ಆದರೆ ಕಲಿಯುವ ಸಾಧ್ಯತೆ ಇದೆಯಾ? ಇದೆ, ಕಲಿಬಹುದು. ಅದರಲ್ಲೂ ಹುಚ್ಚುತನ ಇದ್ದರೆ ಕಲಿಬೋದು. ಇದು ಸರಿಯಾದ ಗೋಲಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಹುಚ್ಚುತನದ ಮೇಲೆ, ಅದರಲ್ಲಿ ನಮ್ಮ ಡೆಡಿಕೇಶನ್ ಏನಿದೆ ಅದರ ಮೇಲೆ ಗೊತ್ತಾಗುತ್ತೆ. ಹುಚ್ಚುತನ ಅಂದರೆ, ಈಗ ನೀವು ಯಾರಿಗಾದ್ರೂ ಲವ್ ಮಾಡ್ತಾ ಇರ್ತೀರ, ಆವಾಗ ನಿಮಗೆ ಅದ್ರ ಬಗ್ಗೆನೇ ಯೋಚನೆ, ಅದರದ್ದೇ ಧ್ಯಾನ. ಆದರೆ ಈ ಹುಚ್ಚುತನದಲ್ಲಿ ಉಲ್ಟಾ, ಇಲ್ಲಿ ಕೆಲಸ ಮುಖ್ಯ ಆಗುತ್ತೆ. ನೀವು ಯೋಚಿಸ್ತಾ ಇದ್ದೀರೋ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ಹೊತ್ತು ಕೆಲಸ ಮಾಡ್ತಾಯಿದ್ದೀರಾ, ಎಷ್ಟು ಹೊತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಾಲು ದಿವಸದಲ್ಲಿ ಎಷ್ಟು ಬಾರಿ ಚಲನೆ ಆಗ್ತಾ ಇದೆ, ಇದ್ರ ಮೇಲೆ ನಿಮಗೆ ಅದ್ರ ಬಗ್ಗೆ ಹುಚ್ಚುತನ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ನಿಜವಾದ ಹುಚ್ಚುತನ ಇದ್ದರೆ, ನೀವು ಎಲ್ಲಿ ಬೇಕೋ ಅಲ್ಲ ಸ್ವಲ್ಪ ಕಾಲು ಸ್ಟೆಪ್ನ ಕುಣಿಸ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದರಲ್ಲಿ ಆಸಕ್ತಿ ಇದೆ ಅಂತ. ಆವಾಗ ಅದರಲ್ಲಿ ನೀವು ಮುನ್ನುಗ್ಗ್ಬೋದು. ಯಾವುದೇ ಜ್ಞಾನ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಯಾರ ಸ್ವತ್ತಲ್ಲ, ಕಲಿಬೋದು. ಇನ್ನು ಎರಡನೇ ಗುರಿ, ಬೇರೆಯವರ ಇಚ್ಛೆ. ಅದ್ರ ಪ್ರಕಾರ ನಾವು ಗುರಿ ಸೆಟ್ ಮಾಡಿರ್ತೀವಿ. ಬೇರೆಯವ್ರ ಬಗ್ಗೆ ಅಂದರೆ, ನಿಮ್ಮ ತಂದೆ ತಾಯಿ ನಿಮಗೆ ಇಂಜಿನಿಯರ್ ಆಗು, IAS ಆಗು ಅಂತ ಹೇಳ್ತಾ ಇರ್ತಾರೆ. ನೀವು ಗೋಲ್ ಸೆಟ್ ಮಾಡ್ತೀರಾ, ಆದರೆ ಅದು ಎಲ್ಲಿ ನಿರ್ಧಾರ ಆಗುತ್ತೆ ಅಂದರೆ, ನಿಮಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಆ ವ್ಯಕ್ತಿ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅನ್ನೋದ್ರ ಮೇಲೆ ನೀವು ನಿಮ್ಮ ಡೆಡಿಕೇಶನ್ನ ಅರ್ಪಿಸಿಕೊಳ್ತೀರ. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಡಬೇಕಾಗತ್ತೆ, ಒಂದು ಡಿಸಿಪ್ಲಿನಲ್ಲಿ ಇರಬೇಕಾಗತ್ತೆ, ಶಿಸ್ತು ಸಂಯಮ ಕಲಿಬೇಕಾಗತ್ತೆ. ಇಲ್ಲ ಅಂದರೆ ಎಷ್ಟೋ ಜನ ಈಗ ಕಾಲೇಜಿಗೆ ಹೋಗ್ತಾ ಇರೋರು ಅಲ್ಲಿ ಮಾಡ್ತಾ ಇರೋದೇನು, ಸುಮಾರು ವರ್ಷ ಯಾರನ್ನು ಪಟಾಯಿಸ್ಲಿಕ್ಕೆ, ಯಾರ ಫೋನ್ ನಂಬರಿಗೋಸ್ಕರ, ಯಾರ ಅಡ್ರೆಸ್ಸಿಗೋಸ್ಕರ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಜೀವನ ಕಳೆದು ಬಿಡ್ತಾರೆ. ಆ್ಯಕ್ಚುಲಿ ಅದು ನಮ್ಮೇಲೆ ನಾವು ಕೆಲಸ ಮಾಡ್ಕೊಳ್ಬೇಕು, ನಾವು ಅಪ್ಗ್ರೇಡ್ ಆಗಬೇಕು. ಆ ಟೈಮ್ನ ಹಾಳು ಮಾಡಬಾರ್ದು. ರಿಯಲ್ ಜೀವನ ಎದುರಿಗೆ ಬಂದಾಗ ಯಾರಿಂದ ಎಷ್ಟು ಸಲ ನಾವು ಐ ಲವ್ ಯು ಅನ್ಸ್ಕೊಂಡ್ವಿ, ಯಾರನ್ನು ಪ್ರಪೋಸ್ ಮಾಡಿದ್ವಿ, ಏನೂ ಲೆಕ್ಕಕ್ಕೆ ಬರಲ್ಲ. ಆವಾಗ ಲೆಕ್ಕಕ್ಕೆ ಬರೋದು ನಮ್ಮ ಆದಾಯ ಏನು, ನಾವು ನಮ್ಮ ತಂದೆ ತಾಯಿನ ಯಾವ ರೀತಿ ನೋಡ್ಕೊಂಡ್ವಿ, ಅವೇ ಲೆಕ್ಕಕ್ಕೆ ಬರೋದು. ಅಪ್ಪ ಅಮ್ಮನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಈ ಲವಲ್ಲಿ ಬಿತ್ಕೊಂಡು ಸುಯಿಸೈಡ್ ಯಾಕೆ ಮಾಡ್ಕೊಳ್ತಾಯಿದ್ರು ಅಂದರೆ, ಅಲ್ಲಿ ಫ್ಯಾಮಿಲಿಗೋಸ್ಕರ ಕೆಲವೊಂದು ಗುರಿಗಳನ್ನು ಈಡೇರಿಸೋ ಬರೋದಲ್ಲಿ ನಾವು ಈ 3 ಪಾಯಿಂಟ್ನ ಮರಿಬಾರ್ದು. ಒಂದು
ನಮಗೆ ಅವ್ರ ಮೇಲೆ ಪ್ರೀತಿ ಎಷ್ಟಿದೆ. ಎರಡನೇದು ಮೈಂಡ್ ಕಂಟ್ರೋಲ್. ಮೂರನೇದು ಶಿಸ್ತು. ಇನ್ನು ಮೂರನೇದು ವೆರಿ ಡಿಫಿಕಲ್ಟ್ ಝೋನ್. ಪರಿಸ್ಥಿತಿಯಿಂದ ಏನೋ ಘಟನೆ ಆಗಿದೆ, ಯಾವುದೋ ಫೇಲ್ಯೂರು ಅಥವಾ ಏನೋ ರೋಗ ಬಂದಿದೆ. ಆ ಟೈಮಲ್ಲಿ ನಾವು 3 ಚಾಲೆಂಜ್ನ ಎದುರಿಸ್ಬೇಕಾಗತ್ತೆ. ಒಂದು, ನಮಗೆ ಧೈರ್ಯ ಬೇಕು, ಸಾಹಸ ಬೇಕು. ಎರಡನೇದು ಮೋಟಿವೇಶನ್ ಬೇಕು. ಮೂರನೇದು ಫೇತ್, ನಂಬಿಕೆ ಬೇಕು. ಇವು 3 ಇದ್ದರೆ ಆ ಝೋನಿಂದ ಆರಾಮಾಗಿ ಹೊರಗಡೆ ಬರ್ಬೋದು ನಾವು. ಈ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಕೆಲವೊಂದು ಘಟನೆಗಳು ಆದಾಗ ನಮಗೆ ಎದುರಿಸಲಿಕ್ಕೆ, ಆ ಗುರಿ ಪೂರ್ತಿ ಮಾಡಲಿಕ್ಕೆ, ಆ ಸಿಚುವೇಷನಿಂದ ಹೊರಗಡೆ ಬರಲಿಕ್ಕೆ ನಮಗೆ ಧೈರ್ಯ ಬೇಕು, ಸಾಹಸ ಬೇಕು, ಮೋಟಿವೇಶನ್ ಬೇಕು, ದೇವ್ರ ಮೇಲೆ ನಂಬಿಕೆ ಬೇಕು. ಇದೇ ನಮಗೆ ಬಚಾವ್ ಮಾಡೋದು. ಈ ಝೋನಲ್ಲಿದ್ದವರಿಗೆ ಪರಮಾತ್ಮನ ಶಕ್ತಿ ಬಗ್ಗೆ ನಿಜವಾಗಲೂ ಗೊತ್ತಾಗೋದು. ಎಲ್ಲರೂ ಕೈ ಬಿಟ್ಟಾಗಲೇ, ಯಾವ ಭರವಸೆ ಇಲ್ಲದಿದ್ದಾಗಲೇ ಈ ಒಂದು ಭರವಸೆನ ದೇವರು ಅನ್ನೋದು, ಈ ಒಂದು ವಿಶ್ವಾಸನ ದೇವರು ಅನ್ನೋದು. ಲಾಸ್ಟ್ ಹೋಪ್ ಆಫ್ ಲೈಫ್ ಈಶ್ವರ. ಜೀವನದ ಕೊನೆಯ ವಿಶ್ವಾಸ ದೇವರು. ಈ ಝೋನಲ್ಲಿದ್ದವರಂಥವ್ರು ದೇವ್ರನ್ನು ನಂಬಬೇಕು, ವಿಶ್ವಾಸ ಇಡಬೇಕು, ಅದರಿಂದ ಹೊರಗಡೆ ಬರ್ಬೋದು. 4ನೇದು ಮೋಸ್ಟ್ ಚಾಲೆಂಜಿಂಗ್ ಝೋನ್. ನಮ್ಮ ಪರಿವಾರದ ಯಾರಾದರೂ ಸದಸ್ಯರಿಗೆ, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅವ್ರಿಗೇನಾದರೂ ಆಗಿದೆ, ನೀವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕಾಗಲ್ಲ, ದೂರ ಇದ್ದು ಕೆಲಸ ಮಾಡಲಿಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ಹತ್ರ ಇರಬೇಕಾದಂತಹ ಆಯುಧ ಏನಂದರೆ ತಾಳ್ಮೆ, ವಿಸ್ಡಮ್, ಬುದ್ಧಿವಂತಿಕೆ. 3ನೇದು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ. ಸ್ಪಿರಿಚುಯಾಲಿಟಿ ಆಗಬೇಕಂದ್ರೆ ಇರುವಂತಹ ಸಿಚುವೇಶನ್ನ ಒಪ್ಕೊಂಡು ಮನಸ್ಸು ಶಾಂತಿಯಿಂದ ಇರುವಂಥ ಜಾಗದಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಆಧ್ಯಾತ್ಮ ಬೇಕು. ಆಧ್ಯಾತ್ಮ ಇಲ್ಲ ಅಂದರೆ ನರಕ ಅನುಭವಿಸ್ತಾರೆ. ನರಕ ಅಂದರೆ ಏನು? ಈಗ ಸುಮಾರು ಜನ ಮಕ್ಕಳು ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಜೀವನದಲ್ಲಿ ಆಧ್ಯಾತ್ಮ ಇಲ್ಲ ಅಂದರೆ ಈ ರೀತಿಯ ಕಾರ್ಯ ಮಾಡ್ತಾರೆ. ಈಗ ಎಷ್ಟೋ ಕಡೆ ವೃದ್ಧಾಶ್ರಮ ಜಾಸ್ತಿ ಓಪನ್ ಆಗ್ತಾ ಇದ್ದಾವೆ. ಯಾರು ಇವರು? ಯಾವ ಮಕ್ಕಳು ಇವರು? ಅಪ್ಪ ಅಮ್ಮನ ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸುವಂಥವ್ರು. ಆಧ್ಯಾತ್ಮಿಕತೆಯ ಕೊರತೆ ಅಂಥವರೇ. ಆಧ್ಯಾತ್ಮ ಯಾಕೆ ಬೇಕು ಅಂದರೆ ತಂದೆ ತಾಯಿಯಲ್ಲೇ ನಾವು ದೇವರನ್ನು ಕಾಣ್ಬೋದು. ನೀವೀಗ ಯಾವ ಝೋನಲ್ಲಿದ್ದೀರಾ? ಸೇಫ್ ಝೋನಲ್ಲಿದ್ದೀರಾ? ಬಿಗ್ ಡಿಫಿಕಲ್ಟ್ ಝೋನಲ್ಲಿದ್ದೀರಾ? ವೆರಿ ಡಿಫಿಕಲ್ಟ್ ಝೋನಲ್ಲಿದ್ದೀರಾ? ಚಾಲೆಂಜಿಂಗ್ ಝೋನಲ್ಲಿದ್ದೀರಾ? ಸೇಫ್ ಝೋನಲ್ಲಿದ್ದರೆ ನೀವು ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಲ್ಲ. ಸೇಫ್ ಝೋನಲ್ಲಿ ಇದ್ಕೊಂಡು ಅಂಥದ್ದೇನು ಸಾಧನೆ ಆಗಲ್ಲ. ಪ್ರಪಂಚ ನೆನಪಿಟ್ಕೊಳ್ಳೋದು, ಸಂಘರ್ಷ ಮಾಡಿದವರ ಜೀವನನ. ನಮ್ಗೆ ಯಾವ ರೀತಿ ಅಂದರೆ ಫ್ರೀಯಾಗಿ ಎಲ್ಲ ಬೇಕು. ಸುಲಭವಾಗಿ ಹಣ ಗಳಿಸುವುದು ಹೇಗೆ? ಯಶಸ್ಸಿನ 4 ಸೂತ್ರ. ತಿಂಗಳಿಗೆ ಸುಲಭವಾಗಿ 1 ಲಕ್ಷ ಗಳಿಸುವುದು ಹೇಗೆ? ಸುಲಭವಾಗಿ ಏನಾದರೂ ಸಿಗುತ್ತಾ? ನಿಮ್ಮ ಕತೆ ಯಾರಾದರೂ ಕೇಳ್ತಾರಾ? ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬೇಕಾಗತ್ತೆ. ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕಾಗತ್ತೆ. ಯಾರಿಗೆ ಗೊತ್ತು, ನೀವು ಇತಿಹಾಸ ಸೃಷ್ಟಿಸ್ಬೋದು. ನಿಮ್ಮಲ್ಲಿ ಅಪಾರ ಸಾಮರ್ಥ್ಯ ಇರ್ಬೋದು. ನೀವು ಯಾವ ಝೋನಲ್ಲಿದ್ದೀರಾ ಅಲ್ಲಿಂದ ಗುರಿ ಸೆಟ್ ಮಾಡಿಕೊಂಡು ಅಲ್ಲಿಂದ ಯಶಸ್ಸು ಹೇಗೆ ಪಡಿಬೇಕು ಅನ್ನೋದನ್ನು ನೀವು ಯೋಜನೆ ಮಾಡಬೇಕಾಗತ್ತೆ. ಈ ಯೋಜನೆ ಮಾಡೋದು ಹೇಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.